ತಹಸೀಲ್ದಾರ್ರೆ ನಮಸ್ಕಾರ. ಇಲ್ಲಿ ನಾವು ನಿಂತಿರುವಂತ ಜಾಗದಲ್ಲಿ 13 ಗುಂಟೆ ಸರ್ಕಾರಿ ಗುಂಡು ತೋಪು ಬರ್ತಾ ಇದೆ. ಸರ್ವೆ ನಂಬರ್ 4 ಅಲ್ಲನಪ್ಪ? 4 ಹೆಚ್ಚು ಕಮ್ಮಿ ಇದೊಂದು 100 ಅಡಿ ಅಗಲದಲ್ಲಿ 100 ಅಡಿ ಅಂದ್ರೆ 400 ಅಡಿ ಆಗ್ಬೇಕು. ಯಾಕಂದ್ರೆ 13 ಗುಂಟೆ ಅಂದ್ರೆ ಎಷ್ಟಾಗುತ್ತೆ? 1300 ಅಲ್ವಾ? 130 ಅಡಿನಾ? 13,000 ಅಡಿ. 100 ಅಡಿ ಬೈ 130 ಅಡಿ, ಇನ್ನೂ ಜಾಸ್ತಿನೇ. ಬಹುಶಃ ಇಲ್ಲಿಂದ ಹಿಡಿದು ಇದು 100 ಇಲ್ಲ 80 ಇರಬೇಕು. 150-200 ಅಡಿ ಮಾವಿನ ಮರಗಳಿರೋ ತನಕ ಸರ್ವೆ ನಂಬರ್ 4 ಅಲ್ಲಿ ಗುಂಡು ತೋಪಿದೆ. ದಯವಿಟ್ಟು ನೀವು ಇದನ್ನ ಬಂದೋಬಸ್ತ್ ಮಾಡ್ಬೇಕು. ನೋಡಿ ಇದ್ರಲ್ಲೆಲ್ಲ ಆಲ್ರೆಡಿ ಇದರಲ್ಲಿ ಏನು ಟೆಂಪ್ರರಿ ಸ್ಟ್ರಕ್ಚರ್ಸ್ ಆಗಿದೆ. ಮತ್ತೆ ರಸ್ತೆ ಮಾಡ್ಕೊಂಡು ಇದು ಗುಂಡು ತೋಪನ್ನ ಮುಚ್ತಾ ಇದ್ದಾರೆ. ನಾವು ನಿಂತಿರೋ ಜಾಗ ಸರ್ಕಾರಿ ದಾಖಲೆಗಳ ಪ್ರಕಾರ ಗುಂಡು ತೋಪು. ಇದನ್ನ ಮುಚ್ಚುತ್ತಾ ಇರೋರು ಯಾರು? ಅವ್ರಿಗೆ ಮುಚ್ಚೋದಿಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ದೀರಾ? ಒಂದು ವಿಚಾರ ಹೇಳ್ಬೇಕು. ಇದನ್ನೆಲ್ಲ ನಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂದ್ರೆ ದಿಶಾಂಕ ಅನ್ನೋ ಒಂದು ಆಪ್ ಇಂದ. ನಮಕ್ ಹರಾಮ್ ಅಲ್ಲದ, ಅಮೇಧ್ಯ ತಿನ್ನದ, ಅನ್ನ ತಿನ್ನುವಂತ ಅಧಿಕಾರಿಗಳು ಕಷ್ಟಪಟ್ಟು ಇವೆಲ್ಲ ಮಾಡಿದ್ದಾರೆ. ಎಲ್ಲಾ ಅಧಿಕಾರಿಗಳು ಭ್ರಷ್ಟರು, ದುಷ್ಟರು, ನೀಚರಲ್ಲ ಅಲ್ವಾ? ಇವೆಲ್ಲ ದಾಖಲೆಗಳನ್ನ ಈ ತರ ಆನ್ಲೈನ್ ಅಲ್ಲಿ ಇಟ್ಟು ಮಾಡಿರೋದ್ರಿಂದ ಒಂದಷ್ಟು ಹುಡ್ಕೋದಿಕ್ಕಾದ್ರೂ ಆಗುತ್ತೆ. ಇಲ್ಲ ಹುಡುಕದೇ ಇರೋಂತ ಟೈಮಲ್ಲಿ, ಹುಡ್ಕೋಕಾಗದಿರೋಂತ ಟೈಮಲ್ಲಿ ಯಾವ್ದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲದೆ ಹೋಗಿ ಇವೆಲ್ಲ ಲಪ್ಟಾಯಕ್ಕೆ ನಡೆದಿರೋದು, ಕಳ್ಳತನಗಳು ನಡೆದಿರೋದು ಆ ಟೈಮಲ್ಲಿ. ಇವತ್ತು ಪಾರದರ್ಶಕವಾಗಿ ದಿಶಾಂಕಲ್ಲಿ ನಾವು ಗುಂಡು ತೋಪಿನ ಜಾಗದಲ್ಲಿ ನಿಂತಿದ್ದೀವಿ. ನೀವ್ ಯಾವಾಗ ಬಂದು ಇದನ್ನ ಬಂದೋಬಸ್ತ್ ಮಾಡ್ತೀರಾ? ದಯವಿಟ್ಟು ಇದನ್ನ ನಾವು ನಿಮ್ಗೆ ಕೊಡ್ತಾ ಇರುವಂತಹ ಆಗ್ರಹ ಪತ್ರ, ದೂರು ಪತ್ರ ಅಂತ ಪರಿಗಣಿಸಿ ಇಲ್ಲಿ ಬಂದು ಅವರು ನಾಗರಾಜಣ್ಣ ಬನ್ನಿ ಇಲ್ಲೇನಾ ಗುಂಡು ತೋಪು? ಎಲ್ಲ ಹಾಕಿದ್ರು ಬೋರ್ಡು ಅವಾಗ ನಾಗರಾಜು ಇಲ್ಲ ಫೋಟೋ ಇಲ್ಲೇ. ಬಹುಶಃ ಅದೋ ಒಂದು ಕಲ್ಲಿರ್ಬೇಕು, ಅಲ್ಲಿ ಅದೊಂದು ಬಂದ್ ಕಲ್ಲೇನ ಇರ್ಬೇಕೇನೋ. ಅಷ್ಟ ಅಗಲದಲ್ಲಿ ಇಲ್ಲಿ 15 ವರ್ಷ ಆಯ್ತು ಅವ್ರು ಬಂದು. ಎಲ್ ಸಿ ನಾಗರಾಜ್ ಅನ್ನುವಂತಹ ತಹಸೀಲ್ದಾರ್ 12-13 ವರ್ಷಗಳಿಂದ ಇಲ್ಲಿ ಬಂದು ಎಲ್ಲ ಸರ್ವೆ ಮಾಡಿ ಬೋರ್ಡ್ ನೆಟ್ಟಿದ್ರು. ಇವತ್ತು ಆ ಬೋರ್ಡ್ ಏನಾಯ್ತು? ನೀವು ಅದಾದ್ಮೇಲೆ ಬೋರ್ಡ್ ನೆಟ್ ಮೇಲೆ ಮುಂದೆ ಆಮೇಲೆ ಬಂದಂತಹ ಅಧಿಕಾರಿಗಳು ತಹಸೀಲ್ದಾರರು ಅನ್ನ ತಿಂದ್ರು, ಅಮೇಧ್ಯ ತಿಂದ್ರು. ಯಾಕೆ ನೀವು ಈ ಸರ್ಕಾರಿ ಭೂಮಿಯನ್ನ ರಕ್ಷಣೆ ಮಾಡಿಲ್ಲ? ಅಲ್ಲಿ ಸ್ಮಶಾನ ರಕ್ಷಣೆ ಮಾಡಿಲ್ಲ, ಕೆರೆ ರಕ್ಷಣೆ ಮಾಡಿಲ್ಲ, ಈ ಗುಂಡುತೋಪ ರಕ್ಷಣೆ ಮಾಡಿಲ್ಲ. ಗೋಮಾಳ ಬಿಟ್ಬಿಡಿ. ನಿಮ್ಮ ಯೋಗ್ಯತೆಗೆ, ನಿಮ್ಮ ತಾಕತ್ತು, ನಿಮ್ಮ ದಮ್ಮಿಗೆ ಮೀರಿದ್ದದು. ಅದನ್ನ ದೊಡ್ಡವ್ರೆ ಏನ್ ಮಿನಿಸ್ಟರ್ ಲೆವೆಲ್ ಎಲ್ಲ ಮಾಡಿರೋದಕ್ಕೆ ಅದಾಗಿದೆ. ಆದ್ರೆ ಅದನ್ನ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡೋಣ. ಆದ್ರೆ ಇದು ನಿಮ್ಮ ಯೋಗ್ಯತೆಗೆ ಬರೋದ್ ಕಣ್ರಯ್ಯ, ನಿಮ್ ಯೋಗ್ಯತೆಗೆ ಬರುವಂತದ್ದು. ದಯವಿಟ್ಟು ದೇವನಹಳ್ಳಿ ತಹಸೀಲ್ದಾರ್ ಬಂದು ಇದನ್ನ ರಕ್ಷಣೆ ಮಾಡ್ಕೊಳ್ಳಿ. ನಾವ್ ಯಾರಪ್ಪನ ಆಸ್ತಿಯಲ್ಲಿ ನಿಂತಿಲ್ಲ. ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿಯ ಕೃಷ್ಣಪ್ಪ ನಾವ್ ಯಾವ ಜಾಗದಲ್ಲಿ ನಿಂತಿದ್ದೀವಿ? ಗುಂಡು ತೋಪು ಯಾರಿಗೆ ಸೇರಿರೋದು? ಊರಿಗೆ ಸೇರಿರೋದು. ಸರ್ಕಾರಿ ಗುಂಡು ತೋಪು. ಊರಿನ ಊರಿನ ಗುಂಡು ತೋಪು ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಸರ್ಕಾರಕ್ಕೆ ಸೇರಿರುವಂತದ್ದು. ಕಂದಾಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಬೇಕಾಗಿರೋದು. ದಯವಿಟ್ಟು ಇದನ್ನ ಮಾಡಿ. ಈ ಕೂಡಲೇ ಇದನ್ನ ಕಳ್ಸಪ್ಪ ನಿಖಿಲ್. ಈ ಮಾಡಿ ಇಮಿಡಿಯೇಟ್ ಆಗಿ ಕಳ್ಸು.